ಅದ್ಭುತ ಸ್ವರೂಪನೂ ಆಲೋಚನಾಕರ್ತನೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಮಗ್ರ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದಿನ ನಮ್ಮ ಅಧ್ಯಯನದಲ್ಲಿ ಲೂಕನು ಬರೆದ ಸುವಾರ್ತೆಯ 5ನೇ ಅಧ್ಯಾಯದ 5ನೇ ವಚನದಿಂದ 6ನೇ ಅಧ್ಯಾಯದ 11ನೇ ವಚನದವರೆಗಿನ ಧ್ಯಾನದಲ್ಲಿ ಬಲೆಯು ಮೀನುಗಳಿಂದ ತುಂಬಿಸಲ್ಪಟ್ಟರೂ ಅದು ಯಾಕೆ ಹರಿಯಲಿಲ್ಲ, ಪೇತ್ರನು ತನ್ನ ವಿಫಲತೆಯನ್ನು ಒಪ್ಪಿಕೊಂಡದ್ದು, ಯೇಸು ಕ್ರಿಸ್ತನಿಂದ ಗುಣ ಹೊಂದಿದ ಪಾರ್ಶ್ವವಾಯು ರೋಗಿ ಮತ್ತಾಯನನ್ನು ಕರೆದದ್ದು ಎಂಬ ವಿಷಯಗಳ ಮೂಲಕ ಆಳವಾದ ಸತ್ಯಗಳನ್ನು ತಿಳಿದುಕೊಳ್ಳಲಿರುವೆವು. ಹಾಗಾದರೆ ಬನ್ನಿರಿ, ಆತ್ಮನ ಸಹಾಯದಿಂದ ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡೋಣ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ ಹೇಳಿದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಪವಿತ್ರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಧ್ಯಾನಕ್ಕಾಗಿ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 5ನೇ ವಚನದಿಂದ 6ನೇ ಅಧ್ಯಾಯದ 11ನೇ ವಚನದವರೆಗೂ ಧ್ಯಾನ ಮಾಡಿಕೊಳ್ಳೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಆದರೂ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಎಂಬುದನ್ನು ಓದುವಾಗ ಸೀಮೋನನು ವಾದ ವಿವಾದವನ್ನು ಮಾಡಿರುವನು ಎಂಬುದು ಕಂಡುಬರುತ್ತದೆ. ನೋಡಿರಿ, ಈ ಮನುಷ್ಯರು ಮೀನು ಹಿಡಿಯುವುದರಲ್ಲಿ ಪಾರಂಗತರಾಗಿದ್ದರು ಮತ್ತು ಗಲಿಲಾಯ ಸಮುದ್ರದಲ್ಲಿ ಮೀನು ಹಿಡಿಯುವುದರ ಬಗ್ಗೆ ಎಲ್ಲವನ್ನೂ ಅವರು ಖಂಡಿತವಾಗಿಯೂ ಅರಿತಿದ್ದರು. ಅವರು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನನ್ನೂ ಹಿಡಿದಿರುವುದಿಲ್ಲ ಎಂಬ ವಿಷಯವನ್ನು ಸೀಮೋನನು ಸ್ಪಷ್ಟಪಡಿಸಿದನು. ನಮ್ಮ ಧ್ಯಾನವನ್ನು ಮುಂದುವರೆಸಿ 6ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಮೀನು ಹಿಡಿಯುವುದನ್ನು ಆತನ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಮಾಡಬೇಕಾಗಿರುತ್ತದೆ. ಇಲ್ಲಿ ನಮಗೆ ಅನೇಕ ಪಾಠಗಳಿರುತ್ತವೆ. ಮೀನು ಹಿಡಿಯುವುದು ಒಂದು ಕಲೆಯಾಗಿರುತ್ತದೆ. ಮೀನುಗಳು ಇರುವ ಕಡೆಗೆ ನಾವು ಹೋಗಬೇಕು, ಸರಿಯಾದ ಗಾಳದ ಹುಳವನ್ನು ನಾವು ಉಪಯೋಗಿಸಬೇಕು ಮತ್ತು ನಾವು ತಾಳ್ಮೆಯಿಂದ ಇರಬೇಕು. ಆದರೆ ಆತನು ನಮಗೆ ಇಲ್ಲಿ ಕಲಿಸುತ್ತಿರುವ ಪಾಠ ಯಾವುದೆಂದರೆ, ನಾವು ಆತನ ಸೂಚನೆಗಳನ್ನು ಅನುಸರಿಸಿ ಮೀನು ಹಿಡಿಯಬೇಕಾಗಿರುತ್ತದೆ. ನಾವು ಒಂದು ವೇಳೆ ಮನುಷ್ಯರನ್ನು ಆತನಿಗೋಸ್ಕರ ಗೆದ್ದುಕೊಳ್ಳಲು ಬಯಸುವುದಾದರೆ ಆತನ ಆದೇಶಗಳಿಗೆ ಅನುಗುಣವಾಗಿ ಮೀನು ಹಿಡಿಯಬೇಕು. ನಮ್ಮ ವಾಕ್ಯ ಭಾಗದಲ್ಲಿನ ಸನ್ನಿವೇಶದಲ್ಲಿ ಬಲೆಗಳು ಹರಿದು ಹೋಗುತ್ತಿದ್ದವು ಎಂಬುದಾಗಿ ನೋಡುತ್ತೇವೆ. ಮುಂದೆ ನಾವು ಯೋಹಾನನ ಸುವಾರ್ತೆಯಲ್ಲಿ ನೋಡುವಾಗ ಬಲೆಯು ಮೀನುಗಳಿಂದ ತುಂಬಿದ್ದಾಗ್ಯೂ ಅದು ಹರಿದು ಹೋಗಲಿಲ್ಲ ಎಂಬುದಾಗಿ ಗಮನಿಸುತ್ತೇವೆ. ನೋಡಿರಿ ಪ್ರಿಯರೇ, ಈ ಮೀನುಗಾರನ ಬಲೆಯು ಒಂದು ಸತ್ಯವನ್ನು ನಮಗೆ ವಿವರಿಸುತ್ತದೆ. ಈಗ ಲೂಕನ ಸುವಾರ್ತೆ ಈ ಸನ್ನಿವೇಶದಲ್ಲಿ ಯೇಸು ಕ್ರಿಸ್ತನ ಮರಣ ಹಾಗೂ ಪುನರುತ್ಥಾನ ಇನ್ನೂ ಜರುಗಿರಲಿಲ್ಲ. ಆದರೆ ಯೋಹಾನನ ಸುವಾರ್ತೆಯಲ್ಲಿ ಆತನು ತನ್ನ ಶಿಷ್ಯರಿಗೆ ಮೀನುಗಳನ್ನು ಹಿಡಿಯಲು ಹೇಳಿದಾಗ ಆತನು ಸತ್ತು ಪುನರುತ್ಥಾನ ಹೊಂದಿದ್ದನು. ಇದನ್ನು ನಾವು ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ ಪ್ರಾರಂಭದ 11 ವಚನಗಳಲ್ಲಿ ನೋಡುತ್ತೇವೆ. ಲೂಕನ ಸುವಾರ್ತೆಯಲ್ಲಿ ಬಲೆಯು ಹರಿದು ಹೋಯಿತು, ಆದರೆ ಯೋಹಾನನ ಸುವಾರ್ತೆಯಲ್ಲಿ ಅದು ಹರಿಯಲಿಲ್ಲ. ಇದರಿಂದ ನಾವು ಕಂಡುಕೊಳ್ಳುವ ಸತ್ಯವೇನೆಂದರೆ, ನಾವು ಉಪಯೋಗಿಸಲಿರುವ ಬಲೆಯು ಅದು ಯೇಸು ಕ್ರಿಸ್ತನ ಮರಣ ಹಾಗೂ ಪುನರುತ್ಥಾನದ ಮೇಲೆ ಆಧಾರಿತವಾಗಿರಬೇಕು. ಆದರೆ ಅದು ಯೇಸು ಕ್ರಿಸ್ತನ ಮರಣ ಹಾಗೂ ಪುನರುತ್ಥಾನದ ಮೇಲೆ ಆಧಾರಿತವಾಗಿರದಿದ್ದರೆ ಖಂಡಿತವಾಗಿಯೂ ಹರಿದು ಹೋಗಲಿದೆ. ಯೇಸು ಕ್ರಿಸ್ತನು ಸತ್ತು ಎದ್ದ ನಂತರ ಆತನು ತನ್ನ ಶಿಷ್ಯರಿಗೆ ಲೋಕದ ಕಟ್ಟಕಡೆಯವರೆಗೂ ಸುವಾರ್ತೆಯನ್ನು ಸಾರುವಂತೆ ಆದೇಶಿಸಿದನು. ನೋಡಿರಿ, ಆತನ ಜನನ, ಜೀವನ, ಮರಣ ಹಾಗೂ ಆತನ ಪುನರುತ್ಥಾನವೇ ಸುವಾರ್ತೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮುಂದುವರೆದು ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೇ ಹಾಗೂ 8ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಅವರು ಬಂದು ಆ 2 ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಅವರು ಮೀನುಗಳ ದೊಡ್ಡ ರಾಶಿಯನ್ನು ಹಿಡಿದರು. ಸೀಮೋನ್ ಪೇತ್ರನು ತನ್ನ ವಿಫಲತೆಯನ್ನು ಒಪ್ಪಿಕೊಳ್ಳುತ್ತಾನೆ. ಅವನು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಎಂಬುದಾಗಿ ಹೇಳಿದನು. ಬನ್ನಿರಿ, ಈಗ ನಾವು ಇದರ ಕುರಿತಾಗಿ ಸ್ವಲ್ಪ ಆಲೋಚಿಸೋಣ.
ಯೇಸುಕ್ರಿಸ್ತನು ತನ್ನ ಮೊದಲ ಶಿಷ್ಯರನ್ನು 3 ಸಾರಿ ಕರೆದಿರುವನೆಂಬುದನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಈ ವಾಕ್ಯ ಭಾಗದಲ್ಲಿ ನಾವು ಕಂಡುಕೊಳ್ಳುವುದು 2ನೆಯ ಕರೆಯುವಿಕೆಯಾಗಿರುತ್ತದೆ. ಈ ಹಿಂದೆ ತಮ್ಮನ್ನು ಯೇಸುಕ್ರಿಸ್ತನು ಕರೆದಿರುವಾಗಲೂ ಅವರು ತಮ್ಮ ಮೀನು ಹಿಡಿಯುವ ಕೆಲಸದಲ್ಲಿ ಇದ್ದರು. ಮನುಷ್ಯರನ್ನು ಹಿಡಿಯುವುದಕ್ಕಿಂತಲೂ ತಾವು ಮೀನುಗಳನ್ನು ಹಿಡಿಯುವುದರಲ್ಲಿ ನಿಪುಣರು ಎಂಬುದಾಗಿ ಅವರು ಅಂದುಕೊಂಡಿದ್ದರು. ಆದರೆ ಈಗ ತಾವು ಮೀನುಗಳನ್ನು ಹಿಡಿಯುವುದರಲ್ಲಿಯೂ ವಿಫಲರೆಂಬುದನ್ನು ಅರಿತುಕೊಂಡು ಪೇತ್ರನು ಯೇಸುವಿಗೆ ತಮ್ಮನ್ನು ಬಿಟ್ಟು ಹೋಗಬೇಕೆಂದು ಬೇಡಿಕೊಂಡನು. ಆದರೆ ಅವನನ್ನು ಅಲ್ಲಿಗೆ ಬಿಟ್ಟು ಬಿಡಬೇಕೆಂಬುದು ಯೇಸುವಿನ ಉದ್ದೇಶವಾಗಿರಲಿಲ್ಲ. ನೋಡಿರಿ, ಪೇತ್ರನನ್ನು ಉಪಯೋಗಿಸುವುದು ಯೇಸುಕ್ರಿಸ್ತನ ಉದ್ದೇಶವಾಗಿತ್ತು ಮತ್ತು ಅದು ನಮಗೂ ಸಹ ಅನ್ವಯವಾಗುತ್ತದೆ. ಆದರೆ ನಾವು ಉತ್ತಮ ಮೀನುಗಾರರಲ್ಲವೆಂಬುದನ್ನು ಮತ್ತು ನಮ್ಮ ವಿಫಲತೆ ಹಾಗೂ ಅಪನಂಬಿಕೆಯನ್ನು ಗ್ರಹಿಸಿಕೊಳ್ಳಬೇಕು. ನಾವು ಆತನ ಮೇಲೆ ಆಧಾರಗೊಳ್ಳಲು ಒಪ್ಪಿಕೊಳ್ಳುವಾಗ ಮಾತ್ರ ಆತನು ನಮ್ಮನ್ನು ಮನುಷ್ಯರನ್ನು ಹಿಡಿಯುವ ವ್ಯವಹಾರದಲ್ಲಿ ಹಾಕುತ್ತಾನೆ. ಹೌದು ಪ್ರಿಯರೇ, ಆತನು ನಮ್ಮನ್ನು ಖಂಡಿತವಾಗಿಯೂ ಉಪಯೋಗಿಸುತ್ತಾನೆ. ಪ್ರಿಯರೇ, ಇದು ಎಂಥ ಪ್ರೋತ್ಸಾಹ ನೀಡುವಂಥ ಸತ್ಯವಲ್ಲವೇ? ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಾವು ನಮ್ಮ ಧ್ಯಾನದಲ್ಲಿ ಮುಂದುವರೆದು ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 9 ಹಾಗೂ 10ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಯಾಕಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ಸೀಮೋನನ ಪಾಲುಗಾರರಾಗಿದ್ದಂಥ ಜೆಬೆದಾಯನ ಮಕ್ಕಳಾದ ಯಾಕೋಬ, ಯೋಹಾನರು ಹಾಗೆಯೇ ವಿಸ್ಮಯಪಟ್ಟರು. ಯೇಸು ಸೀಮೋನನಿಗೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವಿ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ನೋಡಿರಿ, ಸೀಮೋನ್ ಪೇತ್ರನು ಖಂಡಿತವಾಗಿಯೂ ಮನುಷ್ಯರನ್ನು ಹಿಡಿದನು. ಪಂಚಾಶತ್ತಮ ದಿನದಲ್ಲಿ ನಡೆದ ಸಂಗತಿಯನ್ನು ನಾವು ನೆನಪಿಸಿಕೊಳ್ಳುವುದಾದರೆ, ಕರ್ತನಾದ ಯೇಸುಕ್ರಿಸ್ತನು ಪೇತ್ರನಿಗೆ ನೀಡಿದ ಉತ್ತರವು ಬಹು ಮಹತ್ವದ್ದಾಗಿತ್ತು ಎಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ. ಅವನ ಮೊದಲನೆಯ ಸಂದೇಶದ ನಂತರ 3,000 ಜನರು ಯೇಸುಕ್ರಿಸ್ತನ ಬಳಿಗೆ ಬಂದರು. ಹೌದು ಪ್ರಿಯರೇ, ಪೇತ್ರನು ದೇವರ ಆದೇಶಕ್ಕನುಗುಣವಾಗಿ ಬಲೆ ಬೀಸುತ್ತಿದ್ದನು. ಇದಲ್ಲದೆ ಮತ್ತೊಂದು ವಿಷಯವನ್ನೂ ಸಹ ನಾವು ಇಲ್ಲಿ ಕಲಿತುಕೊಳ್ಳುತ್ತೇವೆ. ಅದೇನೆಂದರೆ, ಸೈತಾನನು ಸಹ ಒಬ್ಬ ಮೀನುಗಾರನಂತಿರುವನು. ಅಪೋಸ್ತಲನಾದ ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 26ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ, ಸೈತಾನನ ಉರ್ಲಿಗೆ ಬಿದ್ದವರಾದ ಇವರು ಒಂದು ವೇಳೆ ತಪ್ಪಿಸಿಕೊಂಡು ದೇವರ ಚಿತ್ತವನ್ನು ಅನುಸರಿಸುವುದಕ್ಕೆ ಸ್ವಸ್ಥಚಿತ್ತರಾದಾರೋ ಎಂಬುದಾಗಿ. ಅಂದರೆ ಸೈತಾನನೂ ಸಹ ತನ್ನ ಗಾಳವನ್ನು ಬೀಸಿರುವನು ಎಂದು ನಾವು ತಿಳಿದುಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯೇಸುಕ್ರಿಸ್ತನ ಕ್ರೂಜೆಯು ದೇವರ ಗಾಳವಾಗಿದೆ ಎಂಬುದಾಗಿ ನಾವು ಹೇಳುವುದಾದರೆ, ಈ ಲೋಕದ ಆಕರ್ಷಣೆಗಳು ಸೈತಾನನ ಗಾಳವಾಗಿರುತ್ತದೆ. ಈ 2 ಗಾಳಗಳಲ್ಲಿ ಯಾವುದೋ ಒಂದಕ್ಕೆ ನಾವು ಬೀಳಬೇಕಾಗಿರುತ್ತದೆ. ಇವುಗಳನ್ನು ಬಿಟ್ಟರೆ ಮತ್ತೊಂದು 3ನೆಯ ಗಾಳ ಇರುವುದಿಲ್ಲ, ಅಥವಾ 3ನೆಯ ಮೀನುಗಾರನಿರುವುದಿಲ್ಲ. ಬಂದಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 12 ಹಾಗೂ 13ನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆತನು ಒಂದಾನೊಂದು ಊರಿನಲ್ಲಿದ್ದಾಗ ಮೈಯೆಲ್ಲಾ ಕುಷ್ಠರೋಗ ತುಂಬಿದ್ದ ಒಬ್ಬ ಮನುಷ್ಯನು ಯೇಸುವನ್ನು ಕಂಡು ಅಡ್ಡಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಂಡನು. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, 12ರಿಂದ 15 ವಚನಗಳವರೆಗೆ ಕುಷ್ಠರೋಗಿಯು ಸ್ವಸ್ಥತೆಯನ್ನು ಹೊಂದಿರುವ ಕಥೆಯನ್ನು ನಾವು ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಲೂಕನು ಒಬ್ಬ ವೈದ್ಯನಾಗಿದ್ದನು. ಅವನು ಆ ಕುಷ್ಠರೋಗಿಯನ್ನು ವಾಸಿ ಮಾಡುವುದರ ಮನೋವೈಜ್ಞಾನಿಕ ತೊಡಕನ್ನು ಗ್ರಹಿಸಿಕೊಂಡನು. ಅದು ಅಂದಿನ ದಿವಸಗಳಲ್ಲಿ ಹೆಚ್ಚು ತಿಳಿದುಕೊಳ್ಳಲ್ಪಟ್ಟಿರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಆ ಕುಷ್ಠರೋಗಿಯಾದ ಮನುಷ್ಯನಿಗೆ ಆ ರೋಗವು ಹೇಗೆ ಬಂತೆಂಬುದನ್ನು ನಾವು ಎಲ್ಲಿಯೂ ಓದುವುದಿಲ್ಲ. ಆದರೆ ಅವನು ಕುಷ್ಠರೋಗಿ ಎಂಬುದಾಗಿ ಯಾಜಕನು ತೀರ್ಮಾನಿಸಿದಾಗ ಅವನು ಇನ್ನೆಂದೂ ತನ್ನ ಹೆಂಡತಿ ಮಕ್ಕಳ ಹತ್ತಿರ ಹೋಗುವ ಹಾಗಿರಲಿಲ್ಲ. ಏನಿದ್ದರೂ ದೂರದಿಂದಲೇ ಅವರೊಂದಿಗೆ ಅವನು ಮಾತನಾಡಬೇಕಾಗಿತ್ತು. ಕುಟುಂಬದವರು ತಾವು ತಂದ ಊಟವನ್ನು ದೂರದಲ್ಲಿನ ಒಂದು ನಿರ್ದಿಷ್ಟವಾದಂಥ ಸ್ಥಳದಲ್ಲಿ ಇಟ್ಟು ಹೋದ ನಂತರ ಆ ರೋಗಿಯು ಅದನ್ನು ತೆಗೆದುಕೊಂಡು ತಿನ್ನಬೇಕಾಗಿತ್ತು. ಅವನು ದೂರದಿಂದಲೇ ತನ್ನ ಹೆಂಡತಿಯನ್ನು, ಬೆಳೆಯುತ್ತಿರುವ ತನ್ನ ಮಕ್ಕಳನ್ನೂ ನೋಡಬೇಕಾಗಿತ್ತು. ಒಂದು ದಿವಸ ಯೇಸುಕ್ರಿಸ್ತನು ಅಲ್ಲಿ ಹಾದು ಹೋಗುವಾಗ ಆ ಕುಷ್ಠರೋಗಿಯು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಕೂಗಿಕೊಂಡನು. ಅರಸರ ಅರಸನಾದ ಯೇಸುಕ್ರಿಸ್ತನು ಅವನಿಗೆ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು.
ಆದರೆ ಆತನು ಅವನನ್ನು ಗುಣಪಡಿಸಿದ ರೀತಿಯನ್ನು ನಾವು ನೋಡುವುದಾದರೆ ಯೇಸು ಕ್ರಿಸ್ತನು ತನ್ನ ಕೈ ನೀಡಿ ಆ ರೋಗಿಯನ್ನು ಮುಟ್ಟಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನೋಡಿರಿ, ಆ ಬಡ ಮನುಷ್ಯನು ಅನೇಕ ವರ್ಷಗಳಿಂದ ಯಾರ ಮುಟ್ಟುವಿಕೆಯನ್ನು ಅನುಭವಿಸಿರಲಿಕ್ಕಿಲ್ಲ. ಆದರೆ ಯೇಸು ಕ್ರಿಸ್ತನ ಹಸ್ತಸ್ಪರ್ಶವನ್ನು ಹೊಂದಿದ ಆ ಮನುಷ್ಯನ ಅನುಭವ ಹೇಗಿರಬಹುದಲ್ಲವೇ? ಕರ್ತನಲ್ಲಿ ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಜೀವಿತಗಳನ್ನು ಸ್ಪರ್ಶಿಸಿರುವನೇ? ಆತನ ಸ್ಪರ್ಶವನ್ನು ಹೊಂದದೇ ಇರುವ ಇನ್ನೂ ಅನೇಕ ಆತ್ಮಗಳು ಈ ಲೋಕದಲ್ಲಿರುತ್ತವೆ. ನಾವು ಆತನ ಆದೇಶದಂತೆ ಮೀನು ಹಿಡಿಯೋರಾಗಿದ್ದರೆ ಯೇಸು ಕ್ರಿಸ್ತನಿಗಾಗಿ ಇಂದು ಯಾರನ್ನಾದರೂ ಮುಟ್ಟಬಹುದು. ಕೇವಲ ನಾವು ಮಾತ್ರ ಆತನಿಗಾಗಿ ಮುಟ್ಟಬಹುದಾದ ಒಂದಾದರೂ ಆತ್ಮವನ್ನು ಮುಟ್ಟಲು ನಮ್ಮ ಕೈಗಳನ್ನು ನಾವು ಚಾಚೋಣ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 17ರಿಂದ 20 ವಚನಗಳನ್ನು ಓದುವಾಗ ಈ ವಾಕ್ಯ ಭಾಗದಲ್ಲಿ ನಾವು ಕಪೆರ್ನೌಮಿನಲ್ಲಿ ಒಬ್ಬ ಪಾರ್ಶ್ವವಾಯು ರೋಗಿಯು ಗುಣ ಹೊಂದಿರುವ ವಿವರಣೆಯನ್ನು ನಾವು ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಈ ವಾಕ್ಯ ಭಾಗವನ್ನು ನೀವು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆ ಪಾರ್ಶ್ವವಾಯು ರೋಗಿಯನ್ನು ಯೇಸುಕ್ರಿಸ್ತನು ನೋಡಬೇಕೆಂಬ ಉದ್ದೇಶದಿಂದ ಅವನ ಸ್ನೇಹಿತರು ಅವನನ್ನು ಮಾಳಿಗೆಯ ಮೂಲಕ ಯೇಸು ಇದ್ದಲ್ಲಿಗೆ ಇಳಿಸಿದರು. ಮತ್ತಾಯನು ಮತ್ತು ಮಾರ್ಕನು ಈ ಘಟನೆಯನ್ನು ತಮ್ಮ ಸುವಾರ್ತೆಗಳಲ್ಲಿ ದಾಖಲಿಸಿರುತ್ತಾರೆ. ಮಾರ್ಕನು ಬರೆದ ಸುವಾರ್ತೆಯು ಚಿಕ್ಕ ಸುವಾರ್ತೆಯಾಗಿದ್ದರೂ ಮಾರ್ಕನು ಈ ಘಟನೆಯ ಕುರಿತಾಗಿ ದೀರ್ಘವಾದಂಥ ವಿವರಣೆಯನ್ನು ನೀಡಿರುತ್ತಾನೆ. ಆ ಬಡ ಮನುಷ್ಯನ 4 ಸ್ನೇಹಿತರು ಅವನನ್ನು, ಅಪ್ಪ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬ ಮಾತುಗಳನ್ನು ಅವನು ಕೇಳಬಹುದಾದ ಆತನ ಪ್ರಸನ್ನತೆಗೆ ಕರೆದುಕೊಂಡು ಬಂದದ್ದರಿಂದ ಕರ್ತನು ಅವನನ್ನು ಗುಣಪಡಿಸಿದನು. ಪ್ರಿಯರೇ, ಆ ಮಾತುಗಳು ಆ ಮನುಷ್ಯನು ಕೇಳಿದ ಅತಿ ಅದ್ಭುತವಾದಂಥ ಮಾತುಗಳಾಗಿದ್ದವು. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಇಂದು ಅನೇಕರು ಪಾಪದಿಂದಾಗಿ ಪಾರ್ಶ್ವವಾಯುವಿಗೆ ಒಳಗಾಗಿ ಕದಲದಂಥ ಸ್ಥಿತಿಯಲ್ಲಿ ಇರುತ್ತಾರೆ. ಇನ್ನೂ ಕೆಲವರು ಪೂರ್ವಕಲ್ಪಿತ ಅಭಿಪ್ರಾಯದಿಂದಲೋ ಇಲ್ಲವೇ ಉದಾಸೀನತೆಯಿಂದಲೋ ಪಾರ್ಶ್ವವಾಯುವಿಗೆ ಒಳಗಾಗಿರುತ್ತಾರೆ. ಅಂಥವರನ್ನು ನಾವು ದೋಲಿಯಲ್ಲಿ ಹೊತ್ತುಕೊಂಡು ಯೇಸುಕ್ರಿಸ್ತನ ಮಾತುಗಳನ್ನು ಕೇಳಲು ಕರೆದುಕೊಂಡು ಬರಬೇಕಾಗಿರುತ್ತದೆ. ನೋಡಿರಿ, ನಾವು ಅವರನ್ನು ಕರೆತರದ ಹೊರತು ಅವರು ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಯೇಸುಕ್ರಿಸ್ತನು ಅವರಿಗೆ ಹೇಳುವುದನ್ನು ಅವರು ಎಂದಿಗೂ ಕೇಳದೇ ಇರುವರು. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 27 ಹಾಗೂ 28ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಇದಾದ ಮೇಲೆ ಆತನು ಹೊರಟು ಸುಂಕಕ್ಕೆ ಕೂತಿದ್ದ ಲೇವಿ ಎಂಬ ಒಬ್ಬ ಸುಂಕದವನನ್ನು ಕಂಡು, ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎಲ್ಲವನ್ನೂ ಬಿಟ್ಟು ಎದ್ದು ಆತನ ಹಿಂದೆ ಹೋದನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಮತ್ತಾಯನು ತನ್ನ ಸುವಾರ್ತೆಯಲ್ಲಿ ಈ ವಿಷಯವನ್ನು ಸ್ವಲ್ಪ ವಿವರಿಸುತ್ತಾನೆ ಮತ್ತು ಮಾರ್ಕನು ಅದಕ್ಕಿಂತ ಸ್ವಲ್ಪ ಹೆಚ್ಚು ಮಾಹಿತಿಯನ್ನು ನೀಡುತ್ತಾನೆ. ಆದರೆ ಅವರಿಬ್ಬರಿಗಿಂತಲೂ ವೈದ್ಯನಾದ ಲೂಕನು ಇನ್ನೂ ಅನೇಕ ವಿವರಣೆಗಳನ್ನು ನಮಗೆ ನೀಡಿರುತ್ತಾನೆ. ಹಾಗೆಯೇ ಮುಂದುವರಿದು ನಾವು 29ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ತರುವಾಯ ಲೇವಿಯು ತನ್ನ ಮನೆಯಲ್ಲಿ ಆತನಿಗೆ ಒಂದು ದೊಡ್ಡ ಔತಣವನ್ನು ಮಾಡಿಸಲು ಸುಂಕದವರು ಇತರರು ಗುಂಪಾಗಿ ಕೂಡಿ ಅವರ ಸಂಗಡ ಊಟಕ್ಕೆ ಕೂತುಕೊಂಡಿದ್ದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಲೇವಿಯ ಈ ಔತಣವು ಜನರನ್ನು ಯೇಸುಕ್ರಿಸ್ತನಿಗಾಗಿ ಗೆದ್ದುಕೊಳ್ಳುವುದಕ್ಕಾಗಿತ್ತು. ಅವನೊಬ್ಬ ಸುಂಕದವನಾಗಿದ್ದನು ಮತ್ತು ಅಂದಿನ ದಿವಸಗಳಲ್ಲಿ ಜನರೆಲ್ಲರೂ ಸುಂಕದವರನ್ನು ದ್ವೇಷಿಸುತ್ತಿದ್ದರು. ಯಾಕಂದರೆ ಸುಂಕವನ್ನು ವಸೂಲಿ ಮಾಡುತ್ತಿದ್ದವರು ಮೋಸಗಾರರಾಗಿದ್ದರು. ನೋಡಿರಿ, ಲೇವಿಯು ಇಂಥ ಒಬ್ಬ ಸುಂಕದವನಾಗಿದ್ದನು ಮತ್ತು ಅವನು ಧನವಂತನಾಗಿದ್ದನು. ಆದ್ದರಿಂದ ಅವನು ಒಂದು ಔತಣವನ್ನು ಏರ್ಪಡಿಸಿ ತನ್ನಂತಿರುವ ಇತರ ಸುಂಕದವರನ್ನು ಮತ್ತು ಬೇರೆಯವರನ್ನೂ ಸಹ ಆಹ್ವಾನಿಸಿದ್ದನು. ಯಾಕಂದರೆ ಅವರೂ ಸಹ ಯೇಸುಕ್ರಿಸ್ತನನ್ನು ಸಂಧಿಸಬೇಕೆಂಬುದೇ ಅವನ ಮುಖ್ಯ ಉದ್ದೇಶವಾಗಿತ್ತು. ಪ್ರಿಯರೇ, ನಾವು ಮುಂದುವರಿದು ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 30ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅದನ್ನು ಕಂಡು ಫರಿಸಾಯರು ಇತರರು ಗುಂಪಾಗಿ ಕೂಡಿ ಅವರ ಸಂಗಡ ಊಟಕ್ಕೆ ಕೂತುಕೊಂಡಿದ್ದರು. ಅದನ್ನು ಕಂಡು ಫರಿಸಾಯರು ಅವರಲ್ಲಿದ್ದ ಶಾಸ್ತ್ರಿಗಳು ಆತನ ಶಿಷ್ಯರ ಮೇಲೆ ಗುಣಗುಟ್ಟುತ್ತಾ, ನೀವು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟ ಮಾಡುವುದೇಕೆ ಎಂದು ಕೇಳಿದರು ಎಂಬುದಾಗಿ. ನೋಡಿರಿ, ಆ ಶಾಸ್ತ್ರಿಗಳು ಹಾಗೂ ಫರಿಸಾಯರು ಒಂದು ಪ್ರಶ್ನೆಯೊಂದಿಗೆ ಆಕ್ಷೇಪಿಸಿದರು ಮತ್ತು ಯೇಸುಕ್ರಿಸ್ತನು ಅದಕ್ಕೆ ಒಳ್ಳೆಯ ಉತ್ತರವನ್ನು ನೀಡಿದನು.
ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 31 ಹಾಗೂ 32ನೇ ವಚನಗಳನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅದಕ್ಕೆ ಯೇಸು, ಕ್ಷೇಮದಿಂದಿರುವವರಿಗೆ ವೈದ್ಯನೂ ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಅವರಿಗೆ ಉತ್ತರ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಶಾಸ್ತ್ರಿಗಳು ಮತ್ತು ಫರಿಸಾಯರು ಯೇಸುವಿನ ಶಿಷ್ಯರನ್ನು ಯಾಕೆ ಅವರು ಸುಂಕದವರೊಂದಿಗೂ ಪಾಪಿಗಳೊಂದಿಗೂ ಊಟ ಮಾಡುತ್ತಿರುವರು ಎಂಬುದಾಗಿ ಕೇಳಿದರು. ಅದಕ್ಕೆ ನಮ್ಮ ಕರ್ತನಾದ ಯೇಸುವಿನ ಉತ್ತರವು ಬಹು ಸರಳವಾಗಿಯೂ ಅದ್ಭುತವಾಗಿಯೂ ಇತ್ತು. ಆತನು ಮಹಾವೈದ್ಯನಾಗಿದ್ದನು, ಆದರೆ ಆತನು ಆರೋಗ್ಯದಿಂದ ಇರುವವರನ್ನು ಸ್ವಸ್ಥಪಡಿಸಿಕೊಂಡು ಸುತ್ತಾಡಲಿಲ್ಲ. ಹೌದು, ಆತನು ಪಾಪದಿಂದ ಅನಾರೋಗ್ಯದಲ್ಲಿ ಇರುವವರಿಗಾಗಿ ಬಂದನು. ನೋಡಿರಿ, ತಮ್ಮ ಅವಶ್ಯಕತೆಯನ್ನು ಗ್ರಹಿಸಿಕೊಳ್ಳುವವರಿಗೆ ಮಾತ್ರ ಸುವಾರ್ತೆಯು ನಿಜವಾಗಿಯೂ ಇರುವಂಥದ್ದಾಗಿದೆ. ಕೆಲವರು ತಾವು ರಕ್ಷಿಸಲ್ಪಡುವುದಕ್ಕಾಗಿ ಅತೀ ಉತ್ತಮರಾಗಿರುವರು ಎಂದು ಭಾವಿಸಿಕೊಳ್ಳುತ್ತಾರೆ, ಆದರೆ ಅವರು ತಮ್ಮ ಅವಶ್ಯಕತೆಯ ಕುರಿತು ತಿಳಿದಿರುವುದಿಲ್ಲ. ನೋಡಿರಿ, ನಾವು ಯಾವಾಗ ನಮಗೆ ಅವಶ್ಯಕತೆ ಇರುವುದೆಂದು ಗ್ರಹಿಸಿಕೊಳ್ಳುತ್ತೇವೋ ಆಗ ಸುವಾರ್ತೆಯು ನಮಗಾಗಿ ಇರುತ್ತದೆ. ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸಲು ಶಕ್ತನಾಗಿರುವನು ಮತ್ತು ಆತನು ನಮ್ಮನ್ನು ರಕ್ಷಿಸುವನು. ಆದರೆ ನಾವು ಆತ್ಮವಿಶ್ವಾಸವುಳ್ಳವರಾಗಿ ನಮ್ಮ ವೈಯಕ್ತಿಕ ಅವಶ್ಯಕತೆಯನ್ನು ಗ್ರಹಿಸಿಕೊಳ್ಳದೆ ನಮ್ಮ ಸ್ವ ಆಯ್ಕೆಯ ಹಾದಿಯನ್ನೇ ಹಿಡಿಯುವರಾದರೆ ಅದು ನಮ್ಮನ್ನು ನಾಶನಕ್ಕೆ ನಡೆಸುತ್ತದೆ. ತಾವು ಅಸ್ವಸ್ಥರಾಗಿರುವುದಿಲ್ಲ ಎಂಬುದಾಗಿ ಅಂದುಕೊಳ್ಳುವವರಿಗೆ ಶ್ರೇಷ್ಠ ವೈದ್ಯನು ಯಾವುದನ್ನೂ ಮಾಡಲಿಕ್ಕೆ ಆಗುವುದಿಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಹಾಗೆಯೇ ಮುಂದುವರೆದು ನಾವು 33ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅವರು ಆತನಿಗೆ, ಯೋಹಾನನ ಶಿಷ್ಯರು ಪದೇ ಪದೇ ಉಪವಾಸಗಳನ್ನು ವಿಜ್ಞಾಪನೆಗಳನ್ನು ಮಾಡುತ್ತಾ ಇದ್ದಾರೆ, ಅದರಂತೆ ಫರಿಸಾಯರ ಶಿಷ್ಯರು ಮಾಡುತ್ತಾರೆ, ಆದರೆ ನಿನ್ನ ಶಿಷ್ಯರು ಊಟ ಮಾಡುತ್ತಾರೆ ಎಂಬುದಾಗಿ. ನೋಡಿರಿ ಪ್ರಿಯರೇ, ಫರಿಸಾಯರ ಶಿಷ್ಯರು ಯೋಹಾನನ ಶಿಷ್ಯರು ಉಪವಾಸ ಮಾಡುವಾಗ ಯಾಕೆ ಯೇಸು ಕ್ರಿಸ್ತನ ಶಿಷ್ಯರು ಹಾಗೆ ಮಾಡುವುದಿಲ್ಲ ಎಂಬುದು ಶಾಸ್ತ್ರಿಗಳ ಹಾಗೂ ಫರಿಸಾಯರ ಪ್ರಶ್ನೆಯಾಗಿತ್ತು. ಪ್ರಿಯರೇ, ನಾವು ಮುಂದುವರೆದು ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 34 ಹಾಗೂ 35ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಕುಡಿಯುತ್ತಾರೆ ಎಂದು ಹೇಳಲು ಯೇಸು ಅವರಿಗೆ, ಮದಲಿಂಗನು ಮದುವೆ ಜನರ ಸಂಗಡ ಇರುವಲ್ಲಿ ಅವರಿಗೆ ಉಪವಾಸ ಮಾಡಿಸುವುದಕ್ಕೆ ನಿಮ್ಮಿಂದಾದೀತೆ? ಆದರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ, ಆ ಕಾಲದಲ್ಲೇ ಉಪವಾಸ ಮಾಡುವರು ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದಲ್ಲಿ ಇರುವುದರಿಂದ ನಾವು ಸಂತೋಷಿಸಬೇಕಾಗಿರುತ್ತದೆ. ಆದರೆ ಈ ಲೋಕವು ಆತನನ್ನು ತಿರಸ್ಕರಿಸಿದ್ದರಿಂದ ನಾವು ಉಪವಾಸವನ್ನು ಮಾಡಬೇಕಾಗಿರುತ್ತದೆ. ನೋಡಿರಿ, ನಾವು ಆಚರಣೆಯನ್ನು ಮಾಡಿದರೂ ಉಪವಾಸವನ್ನು ಮಾಡಿದರೂ ಅಲ್ಲಿರುವ ತಾತ್ಪರ್ಯವೇನೆಂದರೆ, ಆತನನ್ನು ಹೊಂದಲು ಬಯಸುತ್ತಿರುವವರಿಗೆ ದೇವರ ವಾಕ್ಯವನ್ನು ಮುಟ್ಟಿಸುವುದೇ ನಮ್ಮ ಮುಖ್ಯವಾದ ಕರ್ತವ್ಯವಾಗಿರುತ್ತದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 36ರಿಂದ 39 ವಚನಗಳನ್ನು ಓದುವಾಗ ಇದು ಲೂಕನು ಬರೆದ ಸುವಾರ್ತೆಯಲ್ಲಿನ ಮೊದಲನೆಯ ಸಾಮ್ಯವಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಸಮಯ ಮಾಡಿಕೊಂಡು ಈ ವಚನಗಳನ್ನು ಓದಿಕೊಳ್ಳಬೇಕೆಂದು ನಾನು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನೋಡಿರಿ, ಪ್ರಾಕೃತಿಕ ಮನುಷ್ಯನು ತನ್ನ ಹಳೆಯ ಮಾರ್ಗಗಳನ್ನೇ ಬಯಸುತ್ತಾನೆ. ಅವನು ತನ್ನ ಹಳೆ ದ್ರಾಕ್ಷಾರಸವಾಗಿರುವ ತನ್ನ ಹಳೆ ಧರ್ಮವನ್ನು ಇಷ್ಟಪಡುತ್ತಾನೆ. ನಾವು ಗುರುತಿಸಬೇಕಾದ ಪ್ರಾಮುಖ್ಯವಾದ ವಿಷಯವೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸುವಾರ್ತೆ ಎಂಬ ಹೊಸ ಸಂಗತಿಯನ್ನು ಮಾನವ ಕುಲದಲ್ಲಿ ತಂದಿರುವನು. ಆತನು ಹಳೆಯ ವಸ್ತ್ರದ ಮೇಲೆ ತ್ಯಾಪೆಯನ್ನಿಡಲು ಮತ್ತು ಆತನು ಧರ್ಮಶಾಸ್ತ್ರಕ್ಕೆ ತ್ಯಾಪೆಯನ್ನು ಹಚ್ಚಲು ಬಂದಿರುವುದಿಲ್ಲ. ಆತನು ಕ್ರೂಜೆಯಲ್ಲಿ ಸಾಯುವುದರ ಮೂಲಕ ಪಾಪದ ಕ್ರಯವನ್ನು ಕಟ್ಟಿ ತೀರಿಸಲು ಈ ಲೋಕಕ್ಕೆ ಬಂದನು. ಆದರೆ ಅದಕ್ಕೂ ಮಿಗಿಲಾದದ್ದನ್ನು ಆತನು ನಮಗೋಸ್ಕರ ಮಾಡಿದನು. ಹೌದು ಪ್ರಿಯರೇ, ಆತನು ಮರಣದಿಂದ ಎದ್ದು ಬರುವುದರ ಮೂಲಕ ನಮ್ಮ ಮೇಲೆ ತನ್ನ ನೀತಿಯ ವಸ್ತ್ರವನ್ನು ಹೊದಿಸಿದನು. ಆತನು ಸುವಾರ್ತೆಯ ಹೊಸ ದ್ರಾಕ್ಷಾರಸವನ್ನು ನಮಗೆ ನೀಡಿದನು. ಈ ಸುವಾರ್ತೆಯ ನೂತನ ದ್ರಾಕ್ಷಾರಸವನ್ನು ಕೃಪೆಯೆಂಬ ನೂತನ ಬುದ್ದಲಿಯಲ್ಲಿ ಹಾಕಿ ಇಡಬೇಕೇ ಹೊರತು ಅದನ್ನು ಧರ್ಮಶಾಸ್ತ್ರವೆಂಬ ಹಳೆ ಬುದ್ದಲಿಯಲ್ಲಿ ಹಾಕಿ ಇಡಬಾರದು. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ, ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಎಂಬುದಾಗಿ ನೋಡುತ್ತೇವೆ.
ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದುವೇ ಕರ್ತನು ನಮಗಿಂದು ನೀಡುವ ಸಂದೇಶವಾಗಿದೆ. ಆತನು ನಮಗೆ ನೂತನವಾದದ್ದನ್ನು ಕೊಡಲು ಬಂದನು. ಆತನಲ್ಲಿಡುವ ನಮ್ಮ ನಂಬಿಕೆಯ ಮೂಲಕ ಆತನು ನಮ್ಮನ್ನು ರಕ್ಷಿಸಲು ಬಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ಈಗ ನಾವು 6ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೇಸು ತನ್ನ ಶಿಷ್ಯರು ಸಬ್ಬತ್ ದಿನದಲ್ಲಿ ತೆನೆಗಳನ್ನು ಮುರಿದದ್ದನ್ನು ಪ್ರತಿಪಾದಿಸಿದ್ದು, 12 ಮಂದಿಯನ್ನು ಆಯ್ದುಕೊಂಡದ್ದು, ಸಮಭೂಮಿಯ ಮೇಲೆ ಉಪದೇಶವನ್ನು ಮಾಡಿದ್ದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದು ಸಬ್ಬತ್ ದಿನದಲ್ಲಿ ಯೇಸುಕ್ರಿಸ್ತನ ಕ್ರಿಯೆಯೊಂದಿಗೆ ಆರಂಭಗೊಳ್ಳುತ್ತದೆ. ಹೊಲದಲ್ಲಿ ನಡೆದ ಸಂಗತಿಯು ಆ ಸಬ್ಬತ್ ದಿನದಲ್ಲಿ ನಡೆದ ಮೊದಲನೇ ಘಟನೆಯಾಗಿದೆ. ಬನ್ನಿರಿ ಪ್ರಿಯರೇ, ನಾವು ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 1-5 ವಚನಗಳನ್ನು ನೋಡುವಾಗ, ಯೇಸು ತನ್ನ ಶಿಷ್ಯರು ಸಬ್ಬತ್ ದಿನದಲ್ಲಿ ತೆನೆಗಳನ್ನು ಮುರಿದದ್ದನ್ನು ಪ್ರತಿಪಾದಿಸಿದ್ದರ ಕುರಿತಾಗಿ ನೋಡುತ್ತೇವೆ. ಈ ವಾಕ್ಯ ಭಾಗವನ್ನು ಪ್ರಿಯರೇ, ನೀವು ದಯಮಾಡಿ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ನನ್ನ ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಶಿಷ್ಯರು ಹೊಲಗಳಲ್ಲಿ ಹಾದು ಹೋಗುವಾಗ ತೆನೆಗಳನ್ನು ಮುರಿದು ಕೈಗಳಲ್ಲಿ ಹೊಸಗಿಕೊಂಡು ತಿನ್ನುತ್ತಿರುವುದನ್ನು ಕಂಡ ಫರಿಸಾಯರು ಅವರ ಮೇಲೆ ತಪ್ಪನ್ನು ಹೊರಿಸಿದರು. ಆದರೆ ಆ ಶಿಷ್ಯರು ಹೇಗೂ ಮೋಶೆಯ ನಿಯಮವನ್ನು ಮುರಿಯುತ್ತಿರಲಿಲ್ಲ. ಯಾಕಂದರೆ ಧರ್ಮೋಪದೇಶ ಕಾಂಡ ಪುಸ್ತಕ 23ನೇ ಅಧ್ಯಾಯ 24 ಹಾಗೂ 25ನೇ ವಚನಗಳನ್ನು ನೋಡುವಾಗ ತೆನೆಗಳನ್ನು ಕೈಯಿಂದ ಮುರಿದುಕೊಂಡು ತಿನ್ನಲು ಅನುಮತಿಸಿರುವುದನ್ನು ನಾವು ಅಲ್ಲಿ ಕಂಡುಕೊಳ್ಳುತ್ತೇವೆ. ಆದರೆ ಅದಕ್ಕೆ ಫರಿಸಾಯರು ತಮ್ಮದೇ ಆದಂಥ ಅರ್ಥ ವಿವರಣೆಯನ್ನು ಹೊಂದಿದ್ದರು. ಆದ್ದರಿಂದ ಶಿಷ್ಯರ ಆ ಕ್ರಿಯೆಯು ಧರ್ಮಶಾಸ್ತ್ರವನ್ನು ಮುರಿಯುತ್ತಿರುವುದು ಎಂದು ಅವರನ್ನು ಖಂಡಿಸಿದರು. ನೋಡಿರಿ, ತನ್ನ ಶಿಷ್ಯರು ಸಬ್ಬತ್ ದಿನವನ್ನು ಮುರಿದಿರುವುದಿಲ್ಲವೆಂದು ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಹಠ ಹಿಡಿಯಲಿಲ್ಲ. ಆ ವಿಷಯವನ್ನು ವಾಗ್ವಾದ ಮಾಡಲು ಆತನು ನಿರಾಕರಿಸಿದನು. ಆದರೆ ಅದರ ಬದಲಾಗಿ ಖಂಡಿತವಾಗಿಯೂ ಮೋಶೆಯ ನಿಯಮವನ್ನು ಮುರಿದಾಗ್ಯೂ ಅದು ನ್ಯಾಯವೆಂದು ಸಮರ್ಥಿಸಿದ ದಾವೀದನ ಜೀವಿತದ ಒಂದು ಘಟನೆಯನ್ನು ಎತ್ತಿ ಹೇಳಿದನು. ಇಲ್ಲಿ ಯೇಸುಕ್ರಿಸ್ತನ ಮುಖ್ಯವಾದ ಅಂಶವೇನಾಗಿತ್ತೆಂದರೆ, ಒಬ್ಬ ದೇವರ ಸೇವಕನು ಸಂಕಟದಲ್ಲಿ ಒಳಪಟ್ಟಿರುವವನಾಗಿದ್ದರೆ ಅವನ ಮೇಲೆ ಧರ್ಮಶಾಸ್ತ್ರವನ್ನು ಹೊರಿಸಬಾರದು ಎಂಬುದಾಗಿತ್ತು. ಪ್ರಿಯರೇ, ಖಂಡಿತವಾಗಿಯೂ ಆತನ ಶಿಷ್ಯರು ಹಸಿದಿದ್ದರು. ನೋಡಿರಿ, ಯೇಸುವನ್ನು ಹಿಂಬಾಲಿಸಲು ಅವರು ಕ್ರಯವನ್ನು ಕಟ್ಟಬೇಕಾಗಿತ್ತು. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 6-11 ವಚನಗಳನ್ನು ನೋಡುವಾಗ, ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸಭಾಮಂದಿರದಲ್ಲಿ ಒಬ್ಬ ಕೈ ಬತ್ತಿದವನನ್ನು ಬೇಕೆಂದೇ ಇರಿಸಿರುವುದರ ವಿಷಯದಲ್ಲಿ ನಾವು ನಿಶ್ಚಿತರಾಗಿರಬಹುದು. ನೋಡಿರಿ, ಇದನ್ನು ಮಾಡುವುದರ ಮೂಲಕ ಅವರು ಯೇಸುಕ್ರಿಸ್ತನಿಗೆ ಅದ್ಭುತವಾದ ಅಭಿನಂದನೆಯನ್ನು ಸಲ್ಲಿಸಿದರು. ಆತನು ಆ ಮನುಷ್ಯನನ್ನು ವಾಸಿ ಮಾಡಬಲ್ಲನು ಹಾಗೂ ವಾಸಿ ಮಾಡುವನು ಎಂಬುದನ್ನು ನಂಬಿದ್ದರು. ಆತನು ಪರಾಕ್ರಮಶಾಲಿಯು ಹಾಗೂ ಅದೇ ಸಮಯದಲ್ಲಿ ಕನಿಕರವುಳ್ಳಾತನಾಗಿರುವನು ಎಂಬುದನ್ನು ಅವರು ನಂಬಿದ್ದರು. ನೋಡಿರಿ, ಆತನ ಕುರಿತಾಗಿ ಹಾಕಿದ ಲೆಕ್ಕಾಚಾರದಲ್ಲಿ ಅವರು ನಿಷ್ಕೃಷ್ಟವಾಗಿ ಸರಿಯಾಗಿದ್ದರು. ಪ್ರಿಯರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಕೈ ಬತ್ತಿ ಹೋಗಿದ್ದವನನ್ನು ವಾಸಿ ಮಾಡಿದನು. ಆದರೆ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಆತನ ವೈರಿಗಳು ಆತನು ಸಬ್ಬತ್ ದಿನವನ್ನು ಮುರಿದಿರುವನು ಎಂದು ಆಪಾದಿಸಿದರು ಮತ್ತು ಆ ಸಮಯದಿಂದ ಅವರು ಯೇಸುಕ್ರಿಸ್ತನನ್ನು ಕೊಲ್ಲುವುದಕ್ಕೆ ಹೊಂಚು ಹಾಕಿದರೆಂದು ಮತ್ತಾಯನು ನಮಗೆ ತಿಳಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ತಂದೆಯಾದ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಆಮೆನ್. ಪ್ರಿಯರೇ, ಇಂದಿನ ಸತ್ಯವೇದ ಅಧ್ಯಯನದಲ್ಲಿ ಸುವಾರ್ತೆಯಲ್ಲಿ ನಾವು ಉಪಯೋಗಿಸುವ ಬಲೆಯು ಕ್ರಿಸ್ತನ ಮರಣ ಪುನರುತ್ಥಾನದ ಮೇಲೆ ಆಧಾರವಾಗಿರಬೇಕು. 2 ಗಾಳಗಳಲ್ಲಿ ಯಾವುದಾದರೂ ಒಂದಕ್ಕೆ ನಾವು ಸಿಕ್ಕಿಕೊಳ್ಳಬೇಕು. 3ನೇ ಗಾಳವಿರುವುದಿಲ್ಲ. ಸುವಾರ್ತೆಯ ಸ್ವೀಕಾರ ನಮಗೆ ಬಿಟ್ಟದ್ದು ಎಂಬುವುಗಳನ್ನು ತಿಳಿದುಕೊಂಡೆವು. ದೇವರಿಗೆ ಮಹಿಮೆಯಾಗಲಿ. ವಾಕ್ಯದಲ್ಲಿ ತಿಳಿಸಿದ ಪ್ರಕಾರ ನಮ್ಮ ಜೀವಿತಗಳಲ್ಲಿ ನಾವು ಸುವಾರ್ತೆಗೆ ಯೋಗ್ಯರಾಗಿ ಜೀವಿಸಿ ದೇವರನ್ನು ಘನಪಡಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು
ನಂಬಿಗಸ್ತನೂ ಆಗಿರುವಂಥ ನಮ್ಮ ತಂದೆಯಾದ ದೇವರೇ, ಈ ಕೃಪಾ ಸಮಯದಲ್ಲಿ ನಮ್ಮ ಕುಟುಂಬಗಳಿಗೋಸ್ಕರ ನಿನ್ನ ಬಳಿ ಬೇಡುತ್ತಾ ಇದ್ದೇವೆ. ನೀನು ನಮ್ಮ ಕುಟುಂಬದ ಯಜಮಾನನೂ ಆಗಿದ್ದುಕೊಂಡು ನಾವೆಲ್ಲರೂ ನಿನ್ನ ಅನ್ಯೋನ್ಯತೆಯಲ್ಲಿ ಇದ್ದುಕೊಂಡು ನಿನ್ನ ವಾಕ್ಯ ಭರಿತರಾಗಿ ನಿನ್ನ ಭಯಭಕ್ತಿಯ ಕುಟುಂಬವಾಗಿ ಜೀವಿಸಿ ನಿನ್ನ ಆಶೀರ್ವಾದಕ್ಕೆ ಪಾಲುಗಾರರಾಗುವಂತೆ ನಮಗೆ ಸಹಾಯ ಮಾಡು. ಪ್ರತಿಯೊಂದು ಮಗುವನ್ನು, ಪ್ರತಿಯೊಬ್ಬ ಯೌವನಸ್ಥ ಮಕ್ಕಳನ್ನು ಕರುಣ ಮಾಡು ಸ್ವಾಮಿ. ನಿನ್ನಲ್ಲಿ ಬೆಳೆಯುವುದಕ್ಕೆ ಸಹಾಯ ಮಾಡು ದೇವರೇ. ಯಾರ್ಯಾರ ಕುಟುಂಬದಲ್ಲಿ ಚಿಂತೆ, ಕಣ್ಣೀರು, ಕೊರತೆಗಳಿದೆಯೋ ಅವುಗಳನ್ನು ನೀಗಿಸು. ಅವರಿಗೆ ಸಹಾಯ ಹಸ್ತವನ್ನು ನೀಡಿ ನಿನ್ನ ಕೃಪೆಯಿಂದ ನಡೆಸಬೇಕು ಎಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ಸ್ನೇಹಿತರೆ, ದೇವರ ಒಳ್ಳೆಯತನವನ್ನು ವಾಕ್ಯ ಧ್ಯಾನದಲ್ಲಿ ಅನುಭವಿಸಿದ ನಾವು ನಾಶನ ಮಾರ್ಗದಲ್ಲಿರುವವರನ್ನು ನಿತ್ಯ ಜೀವದ ನಿರೀಕ್ಷೆಗೆ ತರುವ ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ನಮ್ಮೊಂದಿಗೆ ಕೈಜೋಡಿಸಿರಿ. ತಪ್ಪದೆ ಮಿಸ್ ಕಾಲ್ ಮಾಡಿರಿ. ಕರ್ತನ ಕೃಪೆ ಸದಾ ನಿಮ್ಮ ಸಂಗಡ ಇರಲಿ.